ಎಂದರೆ ಬರೀ ಪದವಲ್ಲ, ಪದೇ ಪದೇ ಸಿಗುವ ವಸ್ತುವಲ್ಲ. ಅವಳಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ದೇವರಿಗಿಂತ ಕಡಿಮೆ ಇಲ್ಲ, ಹುಡುಕಿದರೆ ಸಿಗುವುದೂ ಇಲ್ಲ. ಇವಳನ್ನ ಒಮ್ಮೆ ಕಳೆದುಕೊಂಡರೆ ಜೀವನದಲ್ಲಿ ನೆಮ್ಮದಿಯೇ ಇಲ್ಲ. ಅಮ್ಮ ಈ ಜಗತ್ತಿನ ಅದ್ಭುತ ಸೃಷ್ಟಿ. ಅಮ್ಮನ ಪ್ರೀತಿಗೆ ಸರಿಸಾಟಿ ಎಂಬುದೇ ಇಲ್ಲ. ತನ್ನ ಮಗುವಿಗೆ ತನ್ನ ಇಡೀ ಬದುಕನ್ನೇ ಮುಡಿಪಾಗಿಡುವವಳು ತಾಯಿ. ಅಮ್ಮ ಎಂದರೆ ಶಕ್ತಿ. ಈ ಅಮ್ಮನ ಪ್ರೀತಿಯನ್ನು ಹೊಮ್ಮಿಸುವ ಕಿರುನಾಟಕದೊಂದಿಗೆ ಬರುತ್ತಿದ್ದಾರೆ 6ನೇ ತರಗತಿ ಮಕ್ಕಳು. ಹೋರಾಡಲಿ ಊರೇ ಹೋರಾಡಲಿ, ನನ್ನ ಕೆಲಸ ಮಾತ್ರ ನಿಲ್ಲದು. ಅರೆ ಹುಯ್ ಅರೆ ಹುಯ್ ಹುಯ್ಯ. ಅಯ್ಯೋ, ಮೊದ್ಲು ಆಡಲು ಬಿಟ್ಟು ಕೆಲಸ ಮಾಡಪ್ಪ. ಆಯ್ತು ಸರ್. ಹಲೋ ಹಲೋ, ಯಾರು? ನಾವು ವೃದ್ಧಾಶ್ರಮದಿಂದ. ನಿಮ್ಮ ತಾಯಿ ಗೌರಮ್ಮ ನಮ್ಮ ಆಶ್ರಮಕ್ಕೆ ಬಂದು 6 ತಿಂಗಳಾಗೈತೆ. ನೀವು ಫೀಸ್ ಕಟ್ಟಲು ಬರಲೇ ಇಲ್ಲ. ನಾವು ತುಂಬಾ ಬ್ಯುಸಿ ರೀ, ಫೀಸ್ ಕಟ್ಟೋಕೆ ಬರೋಕ್ಕೆ ಟೈಮ್ ಇಲ್ಲ. ಅಲ್ಲ ಸರ್, ನಿಮ್ಮ ತಾಯಿಗೆ 1 ವಾರದಿಂದ ಹುಷಾರಿಲ್ಲ. ಇದನ್ನ ನಿಮ್ಗೆ ತಿಳಿಸಲು 1 ವಾರದಿಂದ ಕರೆ ಮಾಡ್ತಾನೆ ಇದ್ದೀನಿ. ನೀವು ಫೋನ್ ಎತ್ತಲೇ ಇಲ್ಲ. ಈಗ ನಿಮ್ಮ ತಾಯಿ ತೀರಿಕೊಂಡು 3 ದಿನಗಳಾಗಿವೆ. ಅಮ್ಮ, ಅಯ್ಯೋ ದೇವ್ರೆ, ನಮ್ ತಾಯಿ ತೀರೋದ್ರ. ಆದ್ರೆ ಅವರು ಸಾಯಬೇಕಾದ್ರೆ ನಮಗೇನೋ ಕೊಟ್ಟಿದ್ದಾರೆ, ಅದನ್ನ ನಿಮಗೆ ಕೊಡಬೇಕಂತೆ. ಏನು? ಅವರು ಟೈಲರಿಂಗ್ ಮಾಡಿ ಕೂಡಿಟ್ಟಿರೋ ಹಣವನ್ನು ನಿಮಗೆ ಕೊಡಬೇಕಂತೆ. ಕೊನೆ ಗಳಿಗೆಯಲ್ಲಿ ನಮ್ ತಾಯಿ ಮುಖ ನೋಡೋಕಾಗ್ಲಿಲ್ವಲ್ಲ. ಅಯ್ಯೋ ದೇವ್ರೆ, ನಾನೆಂತ ಪಾಪಿ. ನಮ್ ತಾಯಿ ಕೂಡಿಟ್ಟಿದ್ದ ದುಡ್ಡನ್ನ ರುದ್ರಾಶ್ರಮದ ಸಹಾಯ ಕೊಡಿ. ನಾನ್ ಬಂದು ನಮ್ ತಾಯಿ ಫೀಸ್ ಕಟ್ತೀನಿ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ. ಆ ಪ್ರೀತಿಯ ಮನ ಮರೆವುದೇ. ಯಾಕೆ ಸರ್ಸಕ್ಕ, ಏನಾಯ್ತು? ಸಪ್ಗಿದ್ಯಲ್ಲ. ಇವತ್ತು ಯಾಕೋ ನನ್ ಮನ್ಸು ಸರಿಲ್ಲ. ನನ್ ಮಗ ಇವತ್ತು ತುಂಬಾ ನೆನಪಾಗ್ತಿದ್ದಾನೆ. ನಮ್ಮ ಮಗಂಗೆ ಫೋನ್ ಮಾಡಿ ಬರ್ತೀನಿ. ಹಲೋ ಮಗ ಸತೀಶ, ಚೆನ್ನಾಗಿದ್ಯಾ? ಅಮ್ಮ, ನಾನ್ ಬಿಸಿ, ಆಮೇಲೆ ಕಾಲ್ ಮಾಡ್ತೀನಿ. ಹೋಗ್ಲಿ ಬಿಡು ಸರ್ಸಕ್ಕ. ಈ ಗಂಡ್ಮಕ್ಳು ಚಿಕ್ಕ ವಯಸ್ಸಲ್ಲಿದ್ದಾಗ ಅಮ್ಮ ಅಮ್ಮ ಅಂತ ಹಿಂದೆ ಬೀಳ್ತಿರ್ತಾರೆ. ಅದೇ ದೊಡ್ಡವ್ರ ಆಮೇಲೆ ನಮ್ಮ ಕಣ್ಣೆತ್ತು ನೋಡಲ್ಲ. ನೋಡು, ಸೀತಮ್ಮನ್ ಮಗ ಬರ್ತಾನೆ ಬರ್ತಾನೆ ಅಂತ ಸೀತಮ್ಮ ಕಾಯ್ತಾ ಕೊನೆಗೆ ತೀರ್ಕೊಂಡೇ ಬಿಟ್ಲು. ಸಾಕು, ನಿಲ್ಸಿ ನಿಲ್ಸಿ. ನನ್ ಮಗ ಅಂತವನಲ್ಲ, ಅವನ್ ಆಫೀಸ್ ಕೆಲ್ಸದಲ್ಲಿ ತುಂಬಾ ಬ್ಯುಸಿ. ನಿಮ್ಗೆ ಗೊತ್ತಾ, ನನ್ ಮಗ ಫೋನ್ ಮಾಡ್ದಾಗ್ಲು ಅಮ್ಮ ಚೆನ್ನಾಗಿದ್ಯಾ ಅಂದ. ನನ್ ಮಗ ಬರ್ತಾನೆ, ಬಂದು ಕರ್ಕೊಂಡೋಗಿ ಹೋಗ್ತಾನೆ. ಇದೆಲ್ಲ ನಿನ್ ಭ್ರಮೆ. ಎಲ್ಲ ಎತ್ತವ್ರು ಪ್ರಾರಂಭದಲ್ಲಿ ಹೀಗೆ ಇರುವುದು. ಇರ್ಲಿ ಬಿಡು, ಆ ದೇವ್ರೇ ನಿನ್ ಕಾಪಾಡ್ಬೇಕು. 10 ನಿಮಿಷ ಆದ್ಮೇಲೆ ಫೋನ್ ಮಾಡ್ತೀನಿ ಅಂದು ಮಾಡ್ಲೇ ಇಲ್ಲ. ಇರ್ಲಿ ಬಿಡಿ, ನಾನೇ ಫೋನ್ ಮಾಡ್ತೀನಿ. ಮಗ ಸತೀಶ, 10 ನಿಮಿಷ ಆದ್ಮೇಲೆ ಫೋನ್ ಮಾಡ್ತೀನಿ ಅಂದು ಮಾಡ್ಲೇ ಇಲ್ವಲ್ಲಪ್ಪ. ಎಸ್ ಸರಿ ಹೇಳೋದು, ನಾನ್ ತುಂಬಾ ಬಿಜಿ ಅಂತ. ಯಾಕೆ ನಾನ್ ಪದೇ ಪದೇ ಕಾಲ್ ಮಾಡಿ ತಲೆ ತಿಂತ್ಯಾ? ಇಡಮ್ಮ ಫೋನು. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು, ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು ಸದಾ. ಸಮಾಧಾನ ಮಾಡ್ಕೋ ಸರ್ಸಕ್ಕ.
ಅದೆಲ್ಲ ಸರಿ, ನೀನ್ ಇಲ್ಲಿಗೆ ಬರಕ್ ಏನ್ ಕಾರಣ? ಅದೊಂದು ದೊಡ್ಡ ಕತೆ ಹೇಳ್ತೀನಿ ಕೇಳಿ. ಅಮ್ಮ ಅಮ್ಮ, ಅದೇನ್ ಹೇಳಪ್ಪ? ನಿನ್ನ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತಮ್ಮ. ಏನು? ಅಮ್ಮ, ನಿಂಗ್ ಗೊತ್ತಿಲ್ವಾ ಸಿಟಿ ಜೀವನ ಎಷ್ಟ್ ಕಷ್ಟ ಅಂತ. ಮನೆ, ಸಂಸಾರ, ನನ್ ಮಗನ್ ಫೀಸು ಎಲ್ಲ ನನ್ ಸಂಬಳದಲ್ಲೇ ಆಗ್ಬೇಕು. ಅದಕ್ಕೆ ನಿನ್ನ ವೃದ್ಧಾಶ್ರಮಕ್ಕೆ ಕಳಿಸ್ಬೇಕು ಅಂತ ನಾನು ನನ್ನ ಹೆಂಡತಿ ತೀರ್ಮಾನ ಮಾಡಿದೀವಮ್ಮ. ಹಂಗ್ ಮಾತ್ರ ಹೇಳ್ಬೇಡಪ್ಪ. ಇಲ್ಲೇ ಎಲ್ಲೋ ಮೂಲೆಯಲ್ಲಿ ಗಂಜಿನೋ ನೀನೋ ಕುಟ್ಕೊಂಡ್ ಬಿದ್ದಿರ್ತೀನಿ. ನನ್ನ ವೃದ್ಧಾಶ್ರಮಕ್ ಮಾತ್ರ ಕಳಿಸ್ಬೇಡಪ್ಪ. ಸ್ವಲ್ಪ ದಿನ ಅಷ್ಟೇ ಅಮ್ಮ, ತಿಂಗಳಾದ್ಮೇಲೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಸರಿ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಯಾವ ಮೋಹನ ಮುರಳಿ ಕರೆಯಿತು ದೂರಕ್ಕೆ ವೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಎಲ್ರು ಬನ್ನಿ ಊಟಕ್ಕೆ. ಕೊನೆಗಾಲದಲ್ಲಿ ಇವ್ರು ನಮ್ನ ಚೆನ್ನಾಗಿ ನೋಡ್ಕೊಂತಾರೆ ಅಂದ್ರೆ ಇರ್ಲಿ ಬಿಡಿ. ಛೆ, ನಡೀರಿ ಊಟಕ್ಕೆ ಹೋಗೋಣ. ದೀಪ, ಎಲ್ಲರೂ ಎಲ್ಲಿದ್ದೀರಿ? ಬಂದೊಂದ್ ಲೋಟ ನೀರ್ ಕೊಡಿ. ರಾಹುಲ್, ನಿಮ್ಮ ಅಪ್ಪಂಗ್ ನೀರ್ ಬೇಕಂತೆ, ಕೊಡೋ. ನಾನಿಲ್ಲಿ ಗೇಮ್ ಮಾಡ್ತೀನಿ, ನೀನೇ ಕೊಡಮ್ಮ. ಅಪ್ಪನಿಗೆ ಅಂತ ತಗೊಳಕಾಗಲ್ವಾ? ಏ ರಾಹುಲ್, ಅಪ್ಪ ಅಮ್ಮನ್ ಮಾತು ಕೇಳಕ್ಕಾಗಲ್ವೇನೋ? ಇದೇನಾ ಅಪ್ಪ ಅಮ್ಮನ್ ಕೊಡೋ ಬೆಲೆ? ಮುಂದೆ ದೊಡ್ಡವರ ಮೇಲೆ ನಮ್ಮನ್ನ ನೋಡ್ಕೊಂತೀಯಾ ಇಲ್ವಾ? ಅಪ್ಪ, ನೀನ್ ಅಜ್ಜಿ ಮಾತಿಗೆ ಬೆಲೆ ಕೊಟ್ಟಿಯಾ? ಅಜ್ಜಿ ಪಾಪ ಇಲ್ಲೇ ಎಲ್ಲೋ ಗಂಜಿನೋ ನೀರ್ನೋ ಕುಡ್ಕೊಂಡಿರ್ತೀನಿ ಅಂದ್ರು. ನೀನ್ ಆಶ್ರಮ ಕಳಿಸ್ದೆ, ನಂಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯೇನು? ಅಯ್ಯೋ ದೇವ್ರೆ, ನಮ್ ತಾಯಿ ಮನೇಲಿದ್ದಿದ್ರೆ ತಿಂಡಿ ಮಾಡ್ದ, ನೀರ್ ಕುಡಿದ್ರ ಅಂತ ಕೇಳ್ತಿದ್ರು. ಈಗ ಕೇಳೋಕ್ಕೂ ಯಾರು ಇಲ್ಲ. ಅಮ್ಮ, ನಾನ್ ದೊಡ್ಡ ಪಾಪಿ, ನನ್ನ ಕ್ಷಮಿಸ್ಬಿಡಮ್ಮ. ನನ್ನಂತ ಕೆಟ್ಟ ಮಗ ಯಾವ ತಾಯಿಗೂ ಹುಟ್ಬಾರ್ದು. ಅಮ್ಮ, ನಾನು ಈಗ್ಲೇ ಬರ್ತೀನಿ, ನಿನ್ ಕರ್ಕೊಂಡು ಹೋಗ್ತೀನಿ. ಅಮ್ಮ, ನನ್ನಿ ಜನುಮ ನಿನ್ನ ವರದಾನವಮ್ಮ. ಅಮ್ಮ, ನಿನಗ್ಯಾರು ಸಮ, ನನ್ನ ಜಗ ನೀನೇ ಅಮ್ಮ. ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ನಿಲದೆ ಮಿಡಿದಿದೆ ಅಮ್ಮ. ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ. ಅಮ್ಮ, ನಿನ್ನ ನೋಡಕ್ಕೆ ಯಾರೋ ಬಂದಿದ್ದಾರೆ. ಅಮ್ಮ, ನನ್ ಕ್ಷಮಿಸ್ಬಿಡಮ್ಮ, ನನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅಯ್ಯೋ ಮಗ್ನೆ, ಇದೇಳು ಮೇಲೆ. ಅಯ್ಯೋ ಮಗ್ನೆ, ನಿನ್ ಕೈಗೇನಾಗ್ತು? ಅದೆಲ್ಲ ಇರ್ಲಿ ಅಮ್ಮ, ಬನ್ನಿ ಅಮ್ಮ, ಮನೆಗೆ ಹೋಗೋಣ. ವಸಂತಕ್ಕ, ಭಾಗ್ಯಕ್ಕ, ನನ್ ಮಗ ನನ್ನ ಕರ್ಕೊ ಹೋಗಕ್ ಬಂದಿದ್ದಾನೆ. ಸರಿ, ಹೋಗ್ಬರ್ತೀನಿ. ಸರಿ ಸರ್ಸಕ್ಕ, ಅಂತೂ ನೀನ್ ಹೇಳ್ದಂಗೆ ನಿನ್ ಮಗ ಬಂದ್ ಕರ್ಕೊ ಹೋಗ್ತಿದ್ದಾನೆ. ಅಂತೂ ಅವನಿಗೆ ತಾಯಿ ಬೆಲೆ ಏನಂತ ಅರ್ಥ ಆಯ್ತು. ಇನ್ಮೇಲೆ ನಾನು ನೆಮ್ಮದಿಯಾಗಿರು. ತಾಯಿ ಪ್ರೀತಿ ಎಲ್ಲಕ್ಕಿಂತ ಮಿಗಿಲಾದದ್ದು. ನಿಮ್ಮನ್ನು ಹೆತ್ತು ಹೊತ್ತ ತಂದೆ ತಾಯಿಯರನ್ನು ಎಂದಿಗೂ ಕಡೆಗಾಣಿಸಬೇಡಿ. ಅವರ ಆಸೆಗಳನ್ನ ನೆರವೇರಿಸಿ ಕೊನೆಗಾಲದಲ್ಲಿ ಅವರ ಜೊತೆಯಲ್ಲಿ ನೆರಳಾಗಿರಿ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನನ್ನ ಕೆಲಸ ಮಾತ್ರ ನಿಲ್ಲದು. ಅರೆ ಹುಯ್ ಹುಯ್ಯ. ಅಯ್ಯೋ, ಮೊದ್ಲು ಹಾಡೆಲ್ಲ ಬಿಟ್ಟು ಕೆಲಸ ಮಾಡಪ್ಪ. ಆಯ್ತು ಸರ್. ಬರಬಾರ್ದಿತ್ತು. ಅವ್ರು ಮತ್ತೆ ರಿವರ್ಸ್ ಆಗಿದೆ. ಅದು ಅಷ್ಟೇ ಇರೋದು, ಅದು ಇಲ್ವೇ ಇಲ್ಲ ನಮ್ಮ ಇದರಲ್ಲಿ. ಅವ್ರು ರಿವರ್ಸ್ ಮಾಡಿದ್ದಾರೆ. ಮತ್ತೆ
ಪಾಲಿಗೆ ಅವಳೇ ದೈವವು, ಅಮ್ಮ ಎನ್ನಲು ಎಲ್ಲ ಮರೆತವು, ಎಂದು ಕಾಣದ ಸುಖವ ಕಂಡೆವು. ಈ ಪ್ರಪಂಚದಲ್ಲಿ ಮಕ್ಕಳಿಗೋಸ್ಕರ ಅಂತ ಇರೋ ಒಂದೇ ಜೀವ, ಅದು ಅಮ್ಮ. ನಾವೆಲ್ಲರೂ ನಮ್ಮ ಅಮ್ಮಂದಿರನ್ನ ಎಷ್ಟು ಪ್ರೀತಿ ಮಾಡ್ತೀವಿ ಅಲ್ವಾ? ಸೊ ಎಲ್ಲರೂ ನಿಮ್ಮ ಮೊಬೈಲ್ ಟಾರ್ಚ್ನ ಆನ್ ಮಾಡೋ ಮೂಲಕ ನಮ್ಮ ಅಮ್ಮಂದಿರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ರೆಡಿ? Thank you so much. A mother gives birth to you, but a father looks after you for your entire life. Hats off to all the fathers out there.